ಫ್ರೆಂಡ್ಸ್, ನೀವೇನಾದರೂ PSI ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಇದೇ ತಿಂಗಳ 22ನೇ ತಾರೀಕು PSI ಎಕ್ಸಾಮ್ ಇದೆ. ಆ ಎಕ್ಸಾಮ್ಗೆ ಹೋಗುವ ಮೊದಲು ಈ ವಿಡಿಯೋವನ್ನು ತಪ್ಪದೆ ನೋಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನ ನಡೆಯುವಂಥ ಎಕ್ಸಾಮ್ಗೆ KEA ಕಡೆಯಿಂದ ಒಂದಷ್ಟು ವಸ್ತ್ರ ಸಂಹಿತೆ ಮತ್ತು ಯಾವೆಲ್ಲ ವಸ್ತುಗಳನ್ನ ತಗೊಂಡು ಹೋಗಬೇಕು, ತಗೊಂಡು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ತಾವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿದ್ದೀರಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ PSI ಎಕ್ಸಾಮು ಮತ್ತು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಎಕ್ಸಾಮ್ ಅನ್ನು ನಡೆಸುವಂಥ ಸಂದರ್ಭದಲ್ಲಿ ಒಂದಷ್ಟು ವಸ್ತ್ರ ಸಂಹಿತೆಗಳಿಗೆ ಸಂಬಂಧಪಟ್ಟಂತ ಸೂಚನೆಗಳನ್ನ ನೀಡಿದ್ದಾರೆ. ಬನ್ನಿ ಅದು ಏನು ಅಂತ ನೋಡೋಣ. ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅನೌನ್ಸ್ ಆಗಿರುವಂತಹ ಒಂದು ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತ ಅಧಿಕೃತ ನೋಟಿಫಿಕೇಶನ್ ಇದೆ ಸ್ನೇಹಿತರೆ. ದಿನಾಂಕ 22/9/2024 PSI ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗೆ 29ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ವಸ್ತ್ರ ಸಂಹಿತೆ ಹೇಳ್ತಾ ಹೋಗ್ತಾರೆ. ಪುರುಷರು ನೀವೇನಾದ್ರೂ PSI ಎಕ್ಸಾಮ್ ಮತ್ತು ಗ್ರಾಮಾಡಳಿತ ಅಧಿಕಾರಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಆ ಒಂದು ಎಕ್ಸಾಮ್ ದಿನ ಪೂರ್ಣ ತೋಳಿನ ಶರ್ಟ್ಗಳನ್ನ ನೀವು ಹಾಕೊಂಡು ಹೋಗೋದಕ್ಕೆ ಅನುಮತಿ ಇಲ್ಲ. ಅರ್ಧ ತೋಳಿನ ಶರ್ಟ್ಗಳನ್ನ ಮಾತ್ರ ಧರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ಗಳನ್ನ ಧರಿಸಿ ಅಂತ ಹೇಳ್ತಾರೆ. ಮತ್ತೆ ಎರಡನೇದು ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಅಂದ್ರೆ ಜೇಬುಗಳು ಇಲ್ಲದೆ ಇರುವಂತಹ ಅಥವಾ ಕಡಿಮೆ ಜೇಬಿರುವಂತಹ ಪ್ಯಾಂಟ್ ಅನ್ನ ಪುರುಷರು ಧರಿಸಿ ಅಂತ ಹೇಳ್ತಾರೆ. ನಿಮ್ಗೆ ಇದೊಂದು ಡ್ರೆಸ್ ಕೋಡ್ ಆಗಿರುತ್ತೆ. ಯಾವ ಡ್ರೆಸ್ ಅನ್ನ ನೀವು ಹಾಕೋಂಗಿಲ್ಲ ಅಂತ ಹೇಳಿದ್ರೆ ಕುರ್ತಾ, ಪೈಜಾಮು, ಜೀನ್ಸ್ ಪ್ಯಾಂಟು ಇವುಗಳಿಗೆ ಅನುಮತಿ ಇರೋದಿಲ್ಲ ಹಾಕೋದಕ್ಕೆ. ಹಾಗೆ ಪುರುಷ ಅಭ್ಯರ್ಥಿಗಳು ಧರಿಸ್ತಕ್ಕಂಥ ಬಟ್ಟೆಗಳು ಹಗುರವಾಗಿರಬೇಕು. ಅಂದ್ರೆ ಜಿಪ್ಪು, ಪಾಕೆಟ್ಗಳು ಮತ್ತೆ ದೊಡ್ಡ ದೊಡ್ಡ ಬಟನ್ಗಳು ಮತ್ತೆ ವಿಸ್ತಾರವಾದಂತಹ ಕಸೂತಿ ಇರುವಂತಹ ಬಟ್ಟೆಗಳನ್ನ ನೀವು ಹಾಕೋಬಾರ್ದು ಅಂತ ಹೇಳ್ತಾರೆ. ಪರೀಕ್ಷೆ ಹಾಲ್ ಒಳಗೆ ಶೂಗಳನ್ನ ಕಡ್ಡಾಯವಾಗಿ ನಿಷೇಧ ಮಾಡಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಬದಲಾಗಿ ಸ್ಯಾಂಡಲ್ ಅಥವಾ ತೆಳುವಾದಂತಹ ಅಡಿಭಾಗ ಇರುವಂತಹ ಚಪ್ಪಲಿಗಳನ್ನ ನೀವು ಹಾಕೊಂಡು ಹೋಗ್ಬೋದಾಗಿರುತ್ತೆ. ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳನ್ನ ಧರಿಸೋಂಗಿಲ್ಲ. ಅಂದ್ರೆ ಚೈನು ಅಥವಾ ಇನ್ಯಾವುದಾದ್ರೂ ಹಾಕ್ತೀರಾ ಅಂತ ಹೇಳಿದ್ರೆ ಲೋಹದ ಆಭರಣಗಳನ್ನ ಹಾಕೋಂಗಿಲ್ಲ. ಕಿವಿಯೋಲಗಳನ್ನ ಹಾಕಂಗಿಲ್ಲ. ಉಂಗುರಗಳು ಮತ್ತು ಏನು ಕಡಗಗಳು, ನೀವು ಕೈಗೆ ಏನಾದರೂ ಬ್ರೇಸ್ಲೆಟ್ ಕಡಗಗಳು ಹಾಕೊಂಡಿದ್ರೆ ದಯವಿಟ್ಟು ಅದನ್ನ ತೆಗೆದು ಮನೆಯಲ್ಲೇ ಇಟ್ಟು ಹೋಗಿ ಅಂತ ಹೇಳ್ತಾರೆ. ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ರೀತಿ ವಸ್ತ್ರ ಸಂಹಿತೆ ಅಂತ ನೀವು ಕೇಳಿದ್ದೆ ಆದ್ರೆ ನೋಡಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದಂತಹ ಕಸೂತಿ, ಹೂಗಳಿರುವಂತಹ ಅಥವಾ ಬ್ರೋಚ್ಗಳು ಅಥವಾ ಬಟನ್ಗಳಂತ ಹೊಂದಿರತಕ್ಕಂಥ ಬಟ್ಟೆಗಳನ್ನು ನೀವು ಹಾಕೊಂಡು ಹೋಗಾಗಿಲ್ಲ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಕೂಡ ಹಾಕೋಂಗಿಲ್ಲ ಅಂತ ಹೇಳ್ತಾರೆ. ಅಥವಾ ಜೀನ್ಸ್ ಪ್ಯಾಂಟ್ಗಳನ್ನ ಹೆಣ್ಮಕ್ಳು ಧರಿಸೋಂಗಿಲ್ಲ ಅಂತ ಹೇಳ್ತಾರೆ. ಅದರ ಬದಲಾಗಿ ಯಾವ ಬಟ್ಟೆಗಳನ್ನ ಹಾಕ್ಬೋದು ಅಂತ ಕೇಳಿದ್ದಾದ್ರೆ ಅರ್ಧ ತೋಳಿನ ಬಟ್ಟೆಗಳನ್ನ ಅವರಿಗೆ ಮುಜುಗರ ಆಗದೇ ಇರುವಂತೆ ನಾವು ಉಲ್ಲೇಖಿಸಿರುವ ನಿಯಮದಂತೆ ಬಟ್ಟೆಗಳನ್ನ ತಾವು ಧರಿಸ್ಕೊಂಡು ಎಕ್ಸಾಮ್ ಬರ್ಬೋದು ಹೆಣ್ಮಕ್ಳು ಅಂತ ಒಂದು ನಿರ್ದೇಶನವನ್ನ ಇಲ್ಲಿ ನೀಡಲಾಗಿದೆ. ಮತ್ತೆ ಹೈ ಹೀಲ್ಡ್ ಇರುವಂತ ಚಪ್ಪಲಿ, ಶೂಗಳನ್ನ ಹಾಕೋಂಗಿಲ್ಲ. ಮತ್ತೆ ದಪ್ಪ ಅಡಿಭಾಗ ಹೊಂದಿರತಕ್ಕಂಥ ಶೂಗಳು, ಚಪ್ಪಲಿಗಳನ್ನ ಹಾಕಬಾರ್ದು ಅಂತ ಹೇಳ್ತಾರೆ. ಮತ್ತೆ ತೆಳುವಾದಂಥ ಅಡಿಭಾಗ ಹೊಂದಿರತಕ್ಕಂಥ ಚಪ್ಪಲಿಗಳನ್ನ ನೀವು ಧರಿಸೋದು ಕಡ್ಡಾಯ. ಅಂದ್ರೆ ಇವ್ರಿಗೂ ಶೂ ಧರಿಸೋಂಗಿಲ್ಲ. ಮತ್ತೆ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸೋಂಗಿಲ್ಲ ಅಂತ ಅದನ್ನ ಕಡ್ಡಾಯವಾಗಿ ಹೇಳ್ತಾರೆ. ಆದ್ರೆ ತಾವೇನೋ ಮದುವೆ ಆಗಿದ್ರೆ ಅವರು ಮಂಗಳಸೂತ್ರ ಮತ್ತೆ ಕಾಲುಂಗುರಗಳನ್ನ ಹಾಕೊಂಡು ಹೋಗ್ಬೋದು, ಅದಕ್ಕೆ ತೊಂದರೆ ಇಲ್ಲ. ಇಲ್ಲಿ ಈ ಒಂದು ಎಕ್ಸಾಮ್ಗೆ ಯಾವೆಲ್ಲ ವಸ್ತುಗಳನ್ನ ನಿಷೇಧನ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಡ್ರೆಸ್ ಕೋಡ್ ಅನ್ನ ಅನುಸರಿಸೋದ್ರ ಜೊತೆಗೆ ನೀವು ಕೆಳಕಂಡಂತ ಒಂದು ಪಟ್ಟಿ ಮಾಡಲಂತ ಒಂದು ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ನೀವು ಪರೀಕ್ಷಾ ಹಾಲ್ಗೆ ತೆಗೆದುಕೊಂಡು ಹೋಗಿಲ್ಲ ಅಭ್ಯರ್ಥಿಗಳು. ಯಾವುದು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್ ಆಗಿರ್ಬೋದು, ಪೆನ್ಡ್ರೈವ್ ಆಗಿರ್ಬೋದು, ಇಯರ್ಫೋನ್ಗಳು, ಮೈಕ್ರೋಫೋನ್ಗಳು, ಬ್ಲೂಟೂತ್ ಸಾಧನಗಳು, ಜೊತೆಗೆ ಕೈಗಡಿಯಾರಗಳನ್ನು ಕೂಡ ನೀವು ಪರೀಕ್ಷಾ ಕೊಠಡಿಗೆ ತಗೊಂಡು ಹೋಗೋದಕ್ಕೆ ಅನುಮತಿ ಇಲ್ಲ. ಹಾಗೆ ತಿನ್ನಬಹುದಾದಂಥ ಪದಾರ್ಥಗಳನ್ನೇನಾದ್ರು ತಗೊಂಡು ಹೋಗ್ಬೋದಾ ಅಂತ ನೀವು ಕೇಳಿದ್ರೆ ಪರೀಕ್ಷಾ ಕೊಠಡಿ ಒಳಗೆ ಇದ್ಯಾವುದಕ್ಕೂ ಅನುಮತಿ ಇಲ್ಲ. ಈವನ್ ಕುಡಿಯೋ ನೀರಿನ ಬಾಟ್ಲು, ನೀವು ನೀರು ಕುಡಿಯಕ್ಕೆ ತಗೊಂಡು ಹೋಗ್ತೀವಿ ಅಂದ್ರೆ ಅದಕ್ಕೂ ಅನುಮತಿ ಇಲ್ಲ. ಒಳಗಡೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರು. ನೀವು ಪೆನ್ಸಿಲ್, ಪೇಪರ್, ಎರೈಸರ್ ಇವುಗಳನ್ನು ಕೂಡ ಪರೀಕ್ಷಾ ಕೇಂದ್ರಗಳಿಗೆ ನೀವು ತಗೊಂಡು ಹೋಗಿಲ್ಲ. ಅಂದ್ರೆ ಜಸ್ಟ್ ಓನ್ಲಿ ಪೆನ್ ಅಷ್ಟೇ. ಮತ್ತೆ ತಲೆ ಮೇಲೆ ಟೋಪಿ ಅಥವಾ ಹ್ಯಾಟ್ ಅನ್ನು ಧರಿಸೋಂಗಿಲ್ಲ. ಯಾವುದೇ ರೀತಿಯ ಮಾಸ್ಕ್ ಅನ್ನು ಕೂಡ ನೀವು ಧರಿಸೋಂಗೆ ಇಲ್ವೇ ಇಲ್ಲ. ಪರೀಕ್ಷೆ ದಿನಾಂಕ ಈ ಕೆಳಕಂಡಂತ ವಸ್ತುಗಳನ್ನು ಮಾತ್ರ ನಿಮಗೆ ತರಲು ಅನುಮತಿ ನೀಡಲಾಗಿದೆ. ಏನಪ್ಪಾ ಅಂದ್ರೆ ಪ್ರವೇಶ ಪತ್ರ, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನೀವೇ ಕ್ಯಾಂಡಿಡೇಟ್ ಅನ್ನೋದಕ್ಕೆ ಗುರುತಿಸೋದಕ್ಕೆ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಒಂದು ID ಕಾರ್ಡ್ಗಳು ಹೇಳ್ತಾ ಹೋಗ್ತಾರೆ. ಪಾಸ್ಪೋರ್ಟು ಮತ್ತೆ ನಿಮ್ಮ DL ಆಗಿರ್ಬೋದು, ಪ್ಯಾನ್ ಕಾರ್ಡ್ ಇತ್ಯಾದಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ತಾವು ಅದನ್ನು ನೋಡ್ಕೊಳ್ಳಿ. ಹಾಗೆ ಪರೀಕ್ಷೆಯ ಕೊನೆಯ ಬೆಲ್ ಆಗೋ ತನಕ ಯಾವುದೇ ಅಭ್ಯರ್ಥಿಗಳನ್ನ ಕೊಠಡಿಯಿಂದ ನಾವು ಹೊರಗೆ ಕಳಿಸೋಲ್ಲ, ಅದಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತಾರೆ. ಮೇಲೆ ಹೇಳಲಾಗಿರ್ತಕ್ಕಂಥ KEA ನಿಯಮಗಳನ್ನ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ವಾದ್ರೆ ನೀವು ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಹೇಳ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಹೆಚ್ಚು ಜನರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಒಂದಷ್ಟು ಮಾಹಿತಿ ಯಾರೆಲ್ಲ PSIಗೆ ಅಪ್ಲೈ ಮಾಡಿದ್ರೆ ಅವರಿಗೆ ತಿಳಿಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬೈ.